ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಗುರುವಾರ ನಡೆದಂತಹ ಬೆಳವಣಿಗೆಗಳ ಬಳಿಕ ಸಚಿವ ಆಕಾಂಕ್ಷಿಗಳು ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಆದರೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ, ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನುವ ಸಸ್ಪೆನ್ಸ್ ಹಾಗೇ ಉಳಿದಿದೆ. ಸೋಮವಾರ ನೂತನ ಸಚಿವರಾಗಿ ಶಾಸಕರು ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್. ಸಂಪುಟ ವಿಸ್ತರಣೆ ಸೋಮವಾರ 99%. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಲಿಸ್ಟ್ ರೆಡಿ, ಡೇಟ್ ಫಿಕ್ಸ್. ಯಾರ ಲಿಸ್ಟ್ಗೆ ಹೈ ಮುದ್ರೆ, ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಯಾರ ಕೈ ತಪ್ಪಲಿದೆ ಸಚಿವ ಸ್ಥಾನ. ಕೈ ಕಮಾಂಡ್ ರಣತಂತ್ರ, ಆತಂಕದಲ್ಲಿ ಆಕಾಂಕ್ಷಿಗಳು. ಸೋಮವಾರ ಸಂಪುಟ ವಿಸ್ತರಣೆ ನಡೆಯೋದು ಕನ್ಫರ್ಮ್ ಆಗಿದೆ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಪಟ್ಟಿಗೆ ಒಪ್ಪಿಗೆ ಪಡೆಯೋ ಕಸರತ್ತು ಕೊನೆಗೊಂಡಿದೆ. ರಾಜ್ಯ ನಾಯಕರು ತಗೊಂಡು ಹೋಗಿದ್ದ ಪಟ್ಟಿಗೂ ಬಹುತೇಕ ಮುದ್ರೆ ಬಿದ್ದಿದೆ. ಆದರೆ ಈ ವಾರದಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಸುಳ್ಳಾಗಿದೆ. ದೆಹಲಿಯಲ್ಲಿ 3 ದಿನಗಳಿಂದ ಸಂಪುಟ ವಿಸ್ತರಣೆ ಪಟ್ಟಿಗೆ ಒಪ್ಪಿಗೆ ಪಡೆಯೋಕೆ ನಡೆಸಿದ ಸರ್ಕಸ್ ಅಷ್ಟಿಷ್ಟಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ರು. ಗುರುವಾರ ಸಂಜೆ ಕೊನೆಗೂ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆ ಪಟ್ಟಿಯನ್ನ ಪರಿಶೀಲಿಸಿದ್ರು. ದೆಹಲಿಯಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸಂಜೆ ಮೀಟಿಂಗ್ ನಡೆಯಿತು. ರಾಜ್ಯ ನಾಯಕರು ತಂದಿದ್ದ ಪಟ್ಟಿಯನ್ನೆಲ್ಲ ಪರಿಶೀಲಿಸಿದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಂಪುಟ ವಿಸ್ತರಣೆಗೆ ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮ ಮುಂದಿನ ವಾರ ಮಾಡಿ ಅಂಥೇಳಿ ಒಂದಷ್ಟು ಬದಲಾವಣೆಗೆ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ. ಖಾಲಿ ಇರುವ 20 ಸ್ಥಾನಗಳಲ್ಲಿ 16 ಖಾತೆಗೆ ನೂತನ ಸಚಿವರ ನೇಮಕವಾಗಲಿದೆ. ಉಳಿದ 4 ಸ್ಥಾನ ಖಾಲಿ ಉಳಿಸಿಕೊಳ್ಳಲು ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ. ಇನ್ನು ಯಾವುದೇ ಕ್ಷಣದಲ್ಲೂ ನೂತನ ಸಚಿವರ ಹೆಸರು ಆಯ್ಕೆ ಸಾಧ್ಯತೆ ಇದೆ. ಬಳಿಕ ಸಚಿವರ ಪಟ್ಟಿಯ ಜೊತೆಗೆ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರಲಿದ್ದಾರೆ. ಭಾನುವಾರ ಸಂಜೆ ಸಚಿವಾಕಾಂಕ್ಷಿಗಳ ಜೊತೆ ಸಭೆ ನಡೆಸುವ ಸಾಧ್ಯತೆಯೂ ಇದೆ. ಎಲ್ಲರ ಮನವೊಲಿಕೆ ಬಳಿಕ ಪ್ರಮಾಣ ವಚನ ನಡೆಯಲಿದ್ದು ಸೋಮವಾರವೇ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆಗೆ ಕೂಡಿ ಬಂತು ಮುಹೂರ್ತ. ಸೋಮವಾರ ಲೋಕಭವನದಲ್ಲಿ ಪ್ರಮಾಣ. ಯಾರಿಗೆಲ್ಲ ಮಂತ್ರಿ ಭಾಗ್ಯ, ಏನು ಮಾನದಂಡ? ಸದ್ಯಕ್ಕೆ ರಾಜ್ಯ ನಾಯಕರು ಬರಿಗೈಯಲ್ಲಿ ದೆಹಲಿಯಿಂದ ಗುರುವಾರ ರಾತ್ರಿಯೇ ವಾಪಸ್ ಆಗ್ತಿದ್ದಾರೆ. ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಭಾನುವಾರ ಕೆಸಿ ವೇಣುಗೋಪಾಲ್ ಬಂದು ಸಭೆ ನಡೆಸಿದ್ರೆ ಸೋಮವಾರ ಬಹುತೇಕ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಅಷ್ಟರೊಳಗೆ ಹೊಸ ಸಚಿವರು ಇಲಾಖೆಗಳ ಸಭೆ ನಡೆಸಿ ಪ್ರತಿಪಕ್ಷಗಳನ್ನ ಎದುರಿಸೋಕೆ ಸಜ್ಜಾಗಬೇಕು. ಹೀಗಾಗಿ ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಆಗಲಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಕೆಲವು ಮಾನದಂಡಗಳನ್ನು ಇಟ್ಟುಕೊಳ್ಳಲಾಗಿದೆ. ಮೊದಲನೆಯದಾಗಿ ಸಕ್ರಿಯ ಜನಪ್ರಿಯ ಯುವ ಮುಖಗಳಿಗೆ ಆದ್ಯತೆ ಕೊಡೋದು, ಹೊಸಬರು ಮತ್ತು ಹಿರಿಯರ ಸಮತೋಲನ ಕಾಯ್ದುಕೊಳ್ಳೋದು, 60% ಹೊಸಬರು ಮತ್ತು 40% ಅನುಭವ ಇರುವ ಹಿರಿಯ ಶಾಸಕರನ್ನ ಆರಿಸೋದು, ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಹಿಂದಾಗೆ ಆದ್ಯತೆ ನೀಡೋದು, ಪ್ರಾದೇಶಿಕ ಸಮತೋಲನ ಸೂತ್ರದ ಪಾಲನೆ ಮಾಡೋದು, 2 ಮಹಿಳಾ ಶಾಸಕರಿಗೆ ಅವಕಾಶ, ಸಿಎಂ ಮತ್ತು ಮಾಜಿ ಸಿಎಂ ಬಣಗಳ ಬ್ಯಾಲೆನ್ಸ್ ಮಾಡುವುದು, ಶಾಸಕರ ಕಾರ್ಯವೈಖರಿ, ಜನಪ್ರಿಯತೆ, ಕ್ಲೀನ್ ಇಮೇಜ್ಗೆ ಆದ್ಯತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಿಸೋ ಸಾಮರ್ಥ್ಯ ಇರೋರಿಗೆ ಒತ್ತು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೂ ಸೀಮಿತ ಕೋಟಾ ನೀಡೋದಕ್ಕೆ ನಿರ್ಧರಿಸಲಾಗಿದೆ. 20 ಸ್ಥಾನಗಳಿಗೆ ಯಾರನ್ನೆಲ್ಲ ಆಯ್ಕೆ ಮಾಡುತ್ತಾರೆ? ಹೊಸಬರೆಷ್ಟು, ಹಳಬರೆಷ್ಟು, ಹೈ ನಿರ್ಧಾರ ಏನು? ನ್ಯೂಸ್ 18ನಲ್ಲಿ ಸಂಭಾವ್ಯರ ಎಕ್ಸ್ಕ್ಲೂಸಿವ್ ಲಿಸ್ಟ್. ನ್ಯೂಸ್ 18ಗೆ ಸಿಕ್ಕಿರೋ ಸಂಭಾವ್ಯ ಸಚಿವರ ಲಿಸ್ಟ್ ನೋಡೋದಾದ್ರೆ ಲಿಂಗಾಯತ ಕೋಟಾದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಒಕ್ಕಲಿಗ ಕೋಟಾದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಎಸ್ಟಿ ವಿಭಾಗದಲ್ಲಿ ಚಳ್ಳಕೆರೆಯ ರಘುಮೂರ್ತಿ, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಒಕ್ಕಲಿಗ ಕೋಟಾ ಮತ್ತು ಪರಿಷತ್ ಸದಸ್ಯೆ ಆರತಿ ಕೃಷ್ಣ, ಹಿಂದುಳಿದ ವರ್ಗಗಳಿಂದ ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿ, ಲಿಂಗಾಯತ ಕೋಟಾದಲ್ಲಿ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ, ಎಸ್ಸಿ ವಿಭಾಗದಲ್ಲಿ ಬಂಗಾರಪೇಟೆಯ ನಾರಾಯಣಸ್ವಾಮಿ, ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ, ವಿರಾಜಪೇಟೆ ಶಾಸಕ ಕೊಡವ ಸಮುದಾಯದ ಎಎಸ್ ಪೊನ್ನಣ್ಣ, ಕಲಬುರಗಿ ಉತ್ತರದ ಶಾಸಕಿ ಕನೀಜ್ ಫಾತಿಮಾ, ಗಾಂಧಿನಗರ ಶಾಸಕ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್,
ಕುರುಬಕೋಟದಲ್ಲಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಎಸ್ಸಿ ವಿಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯ, ಲಿಂಗಾಯತ ಕೋಟದಲ್ಲಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಸೊರಬ ಶಾಸಕ ಮಧು ಬಂಗಾರಪ್ಪ, ಹಗರಿಬೊಮ್ಮನಹಳ್ಳಿಯ ಶಾಸಕ ಗವಿಯಪ್ಪ, ಕಲಘಟಕಿ ಶಾಸಕ ಮರಾಠ ವಿಭಾಗದಲ್ಲಿ ಸಂತೋಷ್ ಲಾಡ್, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ, ಒಕ್ಕಲಿಗ ಕೋಟಾದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಮಾಯಕೊಂಡ ಶಾಸಕ ಬಸಂತಪ್ಪ, ಪರಿಷತ್ ಸದಸ್ಯ ವಸಂತ್ ಕುಮಾರ್ ಸಚಿವರಾಗಿ ನೇಮಕಗೊಳ್ಳೋ ಸಾಧ್ಯತೆ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲಿಸ್ಟ್ ಆಗಿದೆ, ಫೈನಲ್ ಆಗಿದೆ, ಆಗುತ್ತಾ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಕ್ಕ ನಾವು ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ನಾನು ಆಗ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ನನಗಂತ ಮಟ್ಟಿಗೆ ರವಿವಾರನೇ ಬಂದು ಹೇಳ್ತಾರ ಅಂತ ಹೈಕಮಾಂಡ್ ಯಾವಾಗ ಮಾಹಿತಿ ಕೊಡ್ತಾರೆ ಗೊತ್ತಿಲ್ಲ. ಸೋಮವಾರದ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರದ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಖಾತೆಗಿತ್ತ ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ, ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. ಬಹುತೇಕ ನಮ್ಮ KPC AICCಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಒಂದು ನಮಗೆ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ ಆಗ್ತೀವಿ ಅನ್ನೋದು ವಿಶ್ವಾಸದಲ್ಲಿ ಇದ್ದೀವಿ. ಅಲ್ಲ, ಆ ವಿಶ್ವಾಸದಲ್ಲೇ ನಾವು ವಾಪಸ್ ಬಂದಿದ್ದೀವಿ. ನೋಡಿ, ಯಾರು ಇದೆಯೋ ಬಿಟ್ಟಿದೆಯೋ ನನಗೆ ಯಾವುದೂ ಗೊತ್ತಿಲ್ಲ. ನಂದು ವಿಶ್ವಾಸ ಇದೆ, ಆಗತ್ತೆ ಅನ್ನೋದು ವಿಶ್ವಾಸದ ಮೇಲೆ ಬಂದಿದ್ದೀವಿ. ಅರ್ಹತೆ ಅಂತ ನಾನು ಕೇಳ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಿದೆ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ. ಇದು ಬರ್ತದೆ, ಹೌದು, ಕೊಡ್ತಂತ ಅನ್ಕೊಂಡಿದ್ದೀನಿ. ಯಾರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ ಮತ್ತು ಪಕ್ಷಕ್ಕೆ ಅನುಕೂಲವಾಗಲಿದೆ ಎಂಬ ಬಗ್ಗೆ AICC ನಾಯಕರು ಸಮೀಕ್ಷೆಯ ವರದಿಯನ್ನ ಮುಂದಿಟ್ಟುಕೊಂಡು ಹೆಸರುಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ರಾಜ್ಯ ನಾಯಕರು ಸೂಚಿಸಿದ ಹೆಸರುಗಳಿಗೂ ವರಿಷ್ಠರ ಸಮೀಕ್ಷೆ ವರದಿಗೂ ಹೊಂದಾಣಿಕೆಯಾಗಲಿಲ್ಲ ಎನ್ನಲಾಗಿದೆ. ಜೊತೆಗೆ ಪ್ರಮುಖವಾಗಿ ಒಕ್ಕಲಿಗ, ಮುಸ್ಲಿಂ ಮತ್ತು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದವರಲ್ಲಿ ಯಾರನ್ನ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಎನ್ನಲಾಗಿದೆ. ಹಾಗಾಗಿಯೇ ಪಟ್ಟಿಯನ್ನ ಹೈಕಮಾಂಡ್ ಅಂತಿಮಗೊಳಿಸಿ ಬೆಂಗಳೂರಿಗೆ ಕಳಿಸಿದ ಬಳಿಕ ಪ್ರಮಾಣ ವಚನ ನಡೆಯಲಿದೆ.